ಹೆಸರು ಮುರಳಿ ಅಂತ, ಇಂಗ್ಲವಾಡಿ, ಆನೇಕಲ್ ತಾಲೂಕು. ನಾವು ಈ ಸೋರೆಕಾಯಿ ಒಂದು ಅರ್ಕಾಶೇಸ್ ತಳಿ ಅಂತ ಧನಂಜಯ್ ಸರ್ ಅವರು ನಮಗೆ ರೆಫರ್ ಮಾಡಿ ಕೊಡಿಸಿದ್ದು. ಚೆನ್ನಾಗಿ ಬಂದಿದೆ, ಈಲ್ಡು ಚೆನ್ನಾಗಿ ಬೆಳೆದಿದ್ದೀವಿ. ಒಂದು 56 ಗುಣಿ ಬೆಳೆ ಹಾಕಿದ್ದೀವಿ. ಒಂದು ಎಕರೆಗೆ 56 ಗಿಡ ಹಾಕಿದ್ದೀವಿ. 30 ಅಡಿಗೆ ಒಂದು ಡಿಸ್ಟೆನ್ಸಲ್ಲಿ ಒಂದು ಗಿಡ ನೆಟ್ಟು ಚೆನ್ನಾಗಿ ಬಂದಿದೆ. ಒಂದು ವರ್ಷದಿಂದ ಕಾಯಿ ಕೊಯ್ತಾ ಇದೆ. ಈಗ ಎಲ್ಲ ಲಾಸ್ಟ್ ಆಗಿದೆ, ಇನ್ನೇನು ಬೆಳೆ ತೆಗಿತಾ ಇದ್ದೀವಿ. ಒಂದು 1300-1400 ಬಾಕ್ಸ್ ಬಂದಿದೆ, ಚೆನ್ನಾಗಿ ಬಂದಿದೆ ಈಲ್ಡು. ಉದ್ದನ್ ಸೋರೆಕಾಯಿ ಬೆಳೆದಿದ್ವಿ, ಅದು ಹೋಗ್ಬಿಡ್ತು, ಸರಿಯಾಗಿ ಗಿಡ ಕುಳ್ತಾ ಇರಲಿಲ್ಲ. ನಮ್ಗೆ ಈ ಅರ್ಕಾಸ್ ಬೆಳೆ ಇದು ತಳಿ ತಂದಮೇಲೆ ನಮಗೆಲ್ಲ ಚೆನ್ನಾಗಿ ಆಗ್ತಿದೆ, ಭಾರಿ ಚೆನ್ನಾಗಿದೆ. ಆಮೇಲೆ ಗೊಬ್ಬರ ಮದ್ದು ಎಲ್ಲ ಸ್ವಲ್ಪ ಕಮ್ಮಿ ಇದೆ. ಏನಂತಾರ ಜಾಸ್ತಿ ಮದ್ದುಗಳು ಹೊಡೆಯೋಂಥ ಅವಶ್ಯಕತೆ ಇಲ್ಲ. ಗೊಬ್ಬರನೂ ಸ್ವಲ್ಪ ಕಮ್ಮಿ ಕೊಟ್ಕೊಂಡು ಮಾಡ್ಬೋದು, ಚೆನ್ನಾಗಿ ತೆಗಿಬೋದು ಬೆಳೆ. ಈ ಥರ ತೆಗೆದ್ರೆ ಈ ಬೆಳೆನಲ್ಲಿ ನಮ್ಗೆ ಆದಾಯ ಚೆನ್ನಾಗಿ ಆಗಿದೆ. ದಿನ ಬಿಟ್ಟು ದಿನ ವಾರದಲ್ಲಿ ಒಂದು 4 ಸರಿ ಕಾಯಿ ಕೊಯ್ಬೋದು. ಚೆನ್ನಾಗಿ ಈಲ್ಡ್ ಚೆನ್ನಾಗಿ ತೆಗಿಬೋದು. ಬೆಳೆ ಚೆನ್ನಾಗಿ ಬಂದರೆ ನಮಗೆ ಒಳ್ಳೆ ಆದಾಯ ಇದೆ. ದಪ್ಪ ಆದಮೇಲೆ ಈ ಕಾಯಿನ ನಾವು ತೆಗಿತೀವಿ. ದಿನ ಬಿಟ್ಟು ದಿವಸ ತೆಗೆದಾಗ ನಮಗೆ ಒಂದು ಕೊಯ್ಲಿಗೆ ಒಂದು 58 ಗಿಡಕ್ಕೆ ಮಿನಿಮಮ್ 40ರಿಂದ 50 ಬಾಕ್ಸ್ ಕಾಯಿ ಬರುತ್ತೆ ದಿನ ಬಿಟ್ಟು ದಿವಸದಲ್ಲಿ. ಒಂದು ಬಾಕ್ಸಲ್ಲಿ 18ರಿಂದ 20 kg ಕಾಯಿ ಹಾಕ್ತೀವಿ. ಮಾರ್ಕೆಟ್ಗೆ ಬೆಂಗಳೂರಿಗೆ ಕಳಿಸ್ತೀವಿ ನಾವು. ಬೆಂಗಳೂರು ಮಾರ್ಕೆಟಲ್ಲಿ ನಮ್ಗೆ ಇರೋ ಇದರಲ್ಲಿ ಪರವಾಗಿಲ್ಲ. ಈಗ 450ರಿಂದ 500 ರೂಪಾಯಿ ರೇಟ್ ಇದೆ. ಖರ್ಚು ಒಂದು ಎಕರೆಗೆ 10ರಿಂದ 15 ಸಾವಿರ ರೂಪಾಯಿ ಖರ್ಚು ಬರುತ್ತೆ. ಈ ಬೆಳೆನೂ ಒಂದು ಚೆನ್ನಾಗಿ ಈಲ್ಡ್ ತೆಗೆದು ಚೆನ್ನಾಗಿ ಬೆಳೆ ತೆಗೆದ್ರೆ 6ರಿಂದ 8 ತಿಂಗಳು ಬೆಳೆ ಉಳಿಸ್ಕೋಬೋದು. ಆಮೇಲೆ ಒಂದು 5ರಿಂದ 6 ಲಕ್ಷ ರೂಪಾಯಿ ರೇಟ್ ಚೆನ್ನಾಗಿದ್ರೆ 5ರಿಂದ 6 ಲಕ್ಷ ರೂಪಾಯಿ ಕಾಸು ಮಾಡ್ಬೋದು.